ಇನ್ನು ರಾಜ್ಯಪಾಲರು ಒಂದು ಸಾಲಿನ ಭಾಷಣ ಮಾಡಿ ತೆರಳಿದ ಮೇಲಂತೂ ಕಲಾಪ ಸಿಕ್ಕಾಪಟ್ಟೆ ಕಾವೇರಿತು. ಸದನದಲ್ಲಿ ರಾಜ್ಯಪಾಲರ ನಡೆ ಕುರಿತು ಆಡಳಿತ ವಿಪಕ್ಷಗಳ ನಾಯಕರ ಮಧ್ಯೆ ಹಗ್ಗಜಗಾಟ ನಡೆಯಿತು. ರಾಜ್ಯಪಾಲರಿಗೆ ಅಗೌರವ ತೋರಿದ ಶಾಸಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ವಿಪಕ್ಷಗಳು ಆಗ್ರಹಿಸಿದರೆ ಆಡಳಿತ ಪಕ್ಷದ ಸದಸ್ಯರು ಸಮರ್ಥನೆಗಿಳಿದರು. ನನಗೂ ರೆಸ್ಪಾನ್ಸಿಬಿಲಿಟಿ ಕೃಷ್ಣನು ಗಲಾಟೆ ಮಾಡಿದೆ, ಅವ್ರ ಮೇಲೆ ಕ್ರಮ ಆಗ್ಬೇಕು. ಅವ್ರದೇ ಫಸ್ಟ್ ಅಪರಾಧಿ. ಜಟಾಪಟಿ. ಇದು ಆಡಳಿತದ ಶಕ್ತಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ನಡೆದ ಮಾತಿನ ಜಗ್ಗಾಟ, ಗುದ್ದಾಟವಿದು. ಅಧ್ಯಕ್ಷರೇ, ಇಲ್ಲಿ ಆಯ್ತು, ನಾನು ಹೇಳೋದು ನೀನ್ ಮಾಡಿರೋದೇ ನಾನು ಹೇಳಿರೋದು. ಬಾಲಕೃಷ್ಣ ಅವರೇ, ಕಲಾಪದಲ್ಲಿ ಗವರ್ನರ್ ವರ್ಸಸ್ ಗವರ್ಮೆಂಟ್ ಮಾತಿನ ಏಟು. ಗವರ್ನರ್ ಭಾಷಣಕ್ಕೆ ಅಡ್ಡಿ ಮಾಡಿದ್ರು ಅಂತ ಬಿಜೆಪಿ ಫೈಟ್. ಇವತ್ತು ವಿಧಾನಸಭೆ ವಿಶೇಷ ಅಧಿವೇಶನ ಗವರ್ನರ್ ವರ್ಸಸ್ ಗವರ್ಮೆಂಟ್ ಎನ್ನುವಂತಾಗಿತ್ತು. ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ್ರು ಅಂತ ವಿಪಕ್ಷ ಬಿಜೆಪಿ ಸದಸ್ಯರು ಕೋಲಾಹಲವನ್ನೇ ಸೃಷ್ಟಿಸಿದ್ರು. ಕಾನೂನು ಸಚಿವ ಎಚ್.ಕೆ. ಪಾಟೀಲರಿಗೆ ಮಾತನಾಡಲು ಅವಕಾಶ ಕೊಟ್ರಿ, ನಮಗೆ ಅವಕಾಶ ಕೊಟ್ಟಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಂತಾಪ ಸೂಚನೆ ಆದ್ಮೇಲಾದ್ರೂ ಅವಕಾಶ ಕೊಡಬೇಕಿತ್ತು ಅಂತ ರಣಾಂಗಣ ಸೃಷ್ಟಿಸಿದ್ರು. ಸೂಚನೆ ಆದ್ಮೇಲೆ ನೀವು ಅದಕ್ಕೆ ಅವಕಾಶ ಕೊಡ್ಬೋದಾಗಿತ್ತು, ಅಥವಾ ಸಂತಾಪ ಸೂಚನೆ ಮಾಡೋ ಮುಂಚೆನೂ ಈ ಥರ ಘಟನೆಗಳು ನಡೆದಿದೆ ಅಂತ ನೀವು ಹೇಳಿದ್ದೀರಾ, ಕೊಡ್ಬೇಕಾಯ್ತು. ನಾನು ಕೊಟ್ಟಿದ್ದೀನಿ. ನಾನು ಅಪೀಲ್ ಮಾಡೋದನ್ನು ಅಪೀಲ್ ಮಾಡಿದವ್ರಿಗೆ ನೀವು ಕೊಡ್ದಿರಾ, ಅಪೀಲ್ ಮಾಡದೇ ಇರೋರಿಗೆ ನೀವು ಅವಕಾಶ ಕೊಡ್ತೀರಲ್ಲ. ಇರ್ಬೋದು, ಅವ್ರು ಲಾ ಮಿನಿಸ್ಟರ್ ಆದರೆ ಏನು ಸ್ಪೆಷಲ್ ಕ್ಯಾಟಗರಿ ಏನಿಲ್ಲ ಅವ್ರಿಗೆ. ಎಲ್ಲರೂ ಒಂದೇ, ಇಲ್ಲಿ ಇರೋರೆಲ್ಲರೂ ಕೂಡ ಎಲ್ಲರೂ ಒಂದೇ. ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ ವಿರುದ್ಧ ಸಂವಿಧಾನಾತ್ಮಕವಾಗಿ ಕ್ರಮ ಆಗ್ಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ರು. ಹೇಳಿದಾರೋ ಅದನ್ನ ಸಂವಿಧಾನದ ಪ್ರಕಾರ ಹೇಳಿದ್ದಾರೆ. ಅವ್ರಿಗೆ ಇವತ್ತು ನೀವು ಅವ್ರಿಗೆ ಲಾ ಮಿನಿಸ್ಟರ್ ಎದ್ಬಿಟ್ಟು ಅಡೆತಡೆ ಮಾಡಬಾರ್ದು ಅಂತ ಇದೆ. ಅವರು ಎದ್ದಾಗ ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು ಲಾ ಮಿನಿಸ್ಟರ್ ಮೇಲೆ. ರಾಜ್ಯಪಾಲರು ದಲಿತರು ಎಂಬ ಕಾರಣಕ್ಕೆ ಧೋರಣೆ ಮಾಡ್ತಿದ್ದೀರಾ? ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ವಾ ಅಂತ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಏರು ಧ್ವನಿಯಲ್ಲಿ ಆಕ್ರೋಶ ಹೊರಹಾಕಿದ್ರು. ಅಧ್ಯಕ್ಷರೇ, ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆ ಇದು. ಈ ಸರ್ಕಾರಕ್ಕೆ ರಕ್ಷಣೆ ಇಲ್ವಾ? ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ್ರು ಅನ್ನೋದು ಬಿಜೆಪಿಗರ ವಾದ. ಇನ್ನು ನಾವು ರಾಜ್ಯಪಾಲರಿಗೆ ಅಪಮಾನ ಮಾಡಿಲ್ಲ ಅಂತ ಆಡಳಿತ ಪಕ್ಷ ಸದಸ್ಯರ ಪ್ರತಿವಾದವಾಗಿದೆ. ಯಾವಾಗ ಭಾಷಣ ಮುಗಿಸಿ ರಾಷ್ಟ್ರಗೀತೆಯನ್ನ ಧಿಕ್ಕರಿಸಿ ಹೊರಟೆ ಬಿಟ್ರು, ಅವ್ರ ಮೇಲೆಲ್ಲ ನಮ್ಮ ಮೇಲೆ ಹಂಗೆ 18 ಜನದ ಮೇಲೆ ಕ್ರಮ ತೆಗೆದುಕೊಂಡು ಹಂಗೆ ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಸದನದಲ್ಲಿ ಮಾತಿನ ಜಟಾಪಟಿ ತಾರಕಕ್ಕೇರಿದ ಬೆನ್ನಲ್ಲೇ ನಾಳಿನ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಸ್ಪೀಕರ್ ಸದನಕ್ಕೆ ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಾಗೆ ರಾಷ್ಟ್ರಗೀತೆ ಆಡದೆ ಹೋಗಿದ್ದಾರೆ ಅಂತ ಹೇಳಿಕೊಂಡದನ್ನು ಅವರು ಪ್ರಸ್ತಾವ ಮಾಡಿದ್ದಾರೆ. ನೀವು ವಿಚಾರ ಪ್ರಸ್ತಾವ ಮಾಡಿದ್ದೀರಿ. ಈ ಎರಡು ವಿಚಾರ ಸಂಬಂಧಪಟ್ಟಾಗೆ ನಾನು ಮುಂದೆ ಈ ಅಭಿಚಾರ ಆದ ನಂತರ ನಾಳೆದ ಬಗ್ಗೆ ರೂಲಿಂಗ್ ಕೊಡ್ತೇನೆ, ನಾವು ಚರ್ಚೆ ಮಾಡುವ. ಒಟ್ಟಾರೆ ಸದನದಲ್ಲಿ ಗಲಾಟೆ ಗದ್ದಲ ಸಂಭಾಳಿಸಲು ಸ್ಪೀಕರ್ ಯುಟಿ ಖಾದರ್ ಸಾಕಾಗಿ ಹೋದ್ರು. ಮೊದಲ ದಿನದ ಅಧಿವೇಶನದ ಸಂತಾಪ ಸೂಚನೆ ಹಾಗೂ ಹಗ್ಗ ಜಗ್ಗಾಟದಲ್ಲೇ ಮುಗಿದೋಯ್ತು. ನಾಳೆಯಾದ್ರೂ ವಿಶೇಷ ಅಧಿವೇಶನಕ್ಕೆ ಒಂದು ಅರ್ಥ ಬರುವ ಚರ್ಚೆ ನಡೆಯುತ್ತಾ ಅಂತ ಕಾದು ನೋಡಬೇಕು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.